ಅನ್ನೋದನ್ನ ನಾವು ನೋಡ್ತಾ ಹೋಗೋಣ. ಎನ್ಡಿಎಗೆ ಒಟ್ಟು ಬಂದಿರುವ ಮತಗಳು 452. ಬಿಜೆಪಿ ನೇತೃತ್ವದ ಎನ್ಡಿಎ, ಈ ಎನ್ಡಿಎ ಒಟ್ಟು 452 ಮತಗಳನ್ನ ಗಳಿಸಿರುವಂತದ್ದು. ಈ ಕಡೆ ಇಂಡಿ ಒಕ್ಕೂಟದ ಅಭ್ಯರ್ಥಿಗೆ 300 ಮತಗಳು ಬಂದಿದೆ. ಉಪರಾಷ್ಟ್ರಪತಿ ಚುನಾವಣೆಯನ್ನ ಈ ಮೂಲಕ ಎನ್ಡಿಎ ಅಧಿಕೃತವಾಗಿ ಗೆದ್ದು ಬೀಗಿದೆ. ವೀಕ್ಷಕರೇ, ಲಾಸ್ಟ್ ಟೈಮ್ ಧನ್ಕರ್ ಅವರು 30 ವರ್ಷಗಳಲ್ಲೇ ಅತ್ಯಂತ ಹೆಚ್ಚು ಮತಗಳನ್ನ ಪಡೆದು ದಾಖಲೆಯನ್ನ ಬರೆದಿದ್ರು. ಧನ್ಕರ್ ಅವರಿಗೆ ಬಂದಿದ್ದು 528 ಮತಗಳು. ಅವರ ಎದುರಾಳಿಯಾಗಿದ್ದು ಕಾಂಗ್ರೆಸ್ನ ಮಾರ್ಗರೆಟ್ ಆಳ್ವಾ ಅವರಿಗೆ ಸಿಕ್ಕಿದ್ದು ಕೇವಲ 182 ಮತಗಳು. ಆದ್ರೆ ಈ ಸಾರಿ ನೋಡಿ, 452 ಮತಗಳನ್ನ ಸಿಪಿ ರಾಧಾಕೃಷ್ಣನ್ ಪಡೆದಿದ್ದಾರೆ. ಈ ಕಡೆ ಇಂಡಿ ಒಕ್ಕೂಟದ ಸುದರ್ಶನ್ ರೆಡ್ಡಿ ಅವರು ಬರೋಬ್ಬರಿ 300 ಮತಗಳನ್ನ ಪಡೆದುಕೊಂಡಿದ್ದಾರೆ. ಈ ಮೂಲಕ ಎನ್ಡಿಎ ಅಭ್ಯರ್ಥಿಯಾಗಿರುವಂತಹ ಸಿಪಿ ರಾಧಾಕೃಷ್ಣನ್ ಅವರಿಗೆ 452 ಮತಗಳ ಭರ್ಜರಿ ಗೆಲುವು ಸಿಕ್ಕಿದೆ. ಇನ್ನು ಈ ಕಡೆ ಇಂಡಿ ಕೂಟದ ನ್ಯಾಯಾಧೀಶ ಸುದರ್ಶನ್ ರೆಡ್ಡಿ ಅವರಿಗೆ 300 ಮತಗಳು ಬಂದಿದ್ದವು. ಮಿತ್ರ ಪಕ್ಷಗಳು ಇಲ್ಲಿ ಅವರಿಗೆ ಸಾಥ್ ಕೊಡಲಿಲ್ಲ. ಇದಕ್ಕಿಂತ ಹೆಚ್ಚು ಮತಗಳು ಅವರಿಗೆ ಸಿಗಬೇಕಾಗಿತ್ತು. ಇಂಡಿ ಒಕ್ಕೂಟದಲ್ಲಿರುವ ಮತಗಳು ಬಂದಿದ್ರು 300ರಿಂದ 362 ಮತಗಳು ಅವರಿಗೆ ಸಿಗ್ತಾ ಇತ್ತು. ಆದರೆ ಹಲವು ಮಿತ್ರ ಪಕ್ಷಗಳು ಇಂಡಿ ಜೊತೆ ಗುರುತಿಸಿಕೊಂಡವರು ತಟಸ್ಥವಾಗಿಡಿದ್ರು. ಅವರು ಯಾರು ಕೂಡ ಮತದಾನ ಪ್ರಕ್ರಿಯೆಯಲ್ಲಿ ಭಾಗಿಯಾಗಲಿಲ್ಲ. ಬಿಜು ಜನತಾದಳದವರು, ಕೆಎಸ್ಆರ್ ನೇತೃತ್ವದ ಪಾರ್ಟಿಯವರು, ಹಾಗೆಯೇ ಶಿರೋಮಣಿ ಅಕಾಲಿ ದಳದವರು, ಆಮ್ ಆದ್ಮಿ ಪಾರ್ಟಿಯವರು ಚುನಾವಣೆ ಪ್ರಕ್ರಿಯೆಯಿಂದ ದೂರ ಉಳಿದರು. ಇನ್ನ ಅಡ್ಡ ಮತದಾನ, ಇದರ ಬಗ್ಗೆ ಮಾತಾಡಲೇಬೇಡಿ. ಫೈನಲಿ 17ನೇ ಉಪರಾಷ್ಟ್ರಪತಿಯಾಗಿ ಸಿಪಿ ರಾಧಾಕೃಷ್ಣನ್ ಅವರು ಆಯ್ಕೆಯಾಗಿದ್ದಾರೆ. ವಿಪಕ್ಷದ 15 ಸಂಸದರ ಮತಗಳು ಅಮಾನ್ಯವಾಗಿದೆ. ನಿಗದಿಗಿಂತ 25 ಅಧಿಕ ಮತ ಪಡೆದಿದ್ದಾರೆ ಸಿಪಿ ರಾಧಾಕೃಷ್ಣನ್ ಅವರು. ಲೆಕ್ಕಾಚಾರದಂತೆ ಎನ್ಡಿಎಗೆ 427 ಮತಗಳು ಬೀಳಬೇಕಾಗಿತ್ತು. ಆದರೆ ಸಿಪಿ ರಾಧಾಕೃಷ್ಣನ್ ಅವರಿಗೆ ಸಿಕ್ಕಿದ್ದು 452 ಮತಗಳು. ಇದರಲ್ಲಿ ವಿರೋಧ ಪಕ್ಷದ ಸಂಸದರ ಒಟ್ಟು 15 ಮತಗಳು ಅಮಾನ್ಯವಾಗಿದೆ. ಸಂಸದರ ಮತಗಳು ಅಮಾನ್ಯ ಆಗುತ್ತೆ ಅಂತಂದ್ರೆ ನೋಡಿ ನೀವು, ಮತದಾನದ ಜಾಗೃತಿಯನ್ನ, ಮತದಾನ ಪ್ರಕ್ರಿಯೆ ಹೇಗಿರುತ್ತೆ ಅಂತ ಜನಪ್ರತಿನಿಧಿಗಳಿಗೆ ಹೇಳ್ಕೊಡ್ಬೇಕಾದಂತಹ ಪರಿಸ್ಥಿತಿ ಬಂದಿದೆ. ಯಾಕೆ ಅಮಾನ್ಯ ಆಗುತ್ತೆ, ಇದೆಲ್ಲವನ್ನೂ ಕೂಡ ನಾವು ಗಮನಿಸಬೇಕಾಗುತ್ತೆ ಅನ್ನೋದನ್ನ ನಾವು ನೋಡ್ತಾ ಹೋಗೋಣ. ಎನ್ಡಿಎಗೆ ಒಟ್ಟು ಬಂದಿರುವ ಮತಗಳು 452. ಬಿಜೆಪಿ ನೇತೃತ್ವದ ಎನ್ಡಿಎ, ಈ ಎನ್ಡಿಎ ಒಟ್ಟು 452 ಮತಗಳನ್ನ ಗಳಿಸಿರುವಂತದ್ದು. ಈ ಕಡೆ ಇಂಡಿ ಒಕ್ಕೂಟದ ಅಭ್ಯರ್ಥಿಗೆ 300 ಮತಗಳು ಬಂದಿದೆ. ಉಪರಾಷ್ಟ್ರಪತಿ ಚುನಾವಣೆಯನ್ನ ಈ ಮೂಲಕ ಎನ್ಡಿಎ ಅಧಿಕೃತವಾಗಿ ಗೆದ್ದು ಬೀಗಿದೆ. ವೀಕ್ಷಕರೇ, ಲಾಸ್ಟ್ ಟೈಮ್ ಧನ್ಕರ್ ಅವರು 30 ವರ್ಷಗಳಲ್ಲೇ ಅತ್ಯಂತ ಹೆಚ್ಚು ಮತಗಳನ್ನ ಪಡೆದು ದಾಖಲೆಯನ್ನ ಬರೆದಿದ್ರು. ಧನ್ಕರ್ ಅವರಿಗೆ ಬಂದಿದ್ದು 528 ಮತಗಳು. ಅವರ ಎದುರಾಳಿಯಾಗಿದ್ದು ಕಾಂಗ್ರೆಸ್ನ ಮಾರ್ಗರೆಟ್ ಆಳ್ವಾ ಅವರಿಗೆ ಸಿಕ್ಕಿದ್ದು ಕೇವಲ 182 ಮತಗಳು. ಆದ್ರೆ ಈ ಸಾರಿ ನೋಡಿ, 452 ಮತಗಳನ್ನ ಸಿಪಿ ರಾಧಾಕೃಷ್ಣನ್ ಪಡೆದಿದ್ದಾರೆ. ಈ ಕಡೆ ಇಂಡಿ ಒಕ್ಕೂಟದ ಸುದರ್ಶನ್ ರೆಡ್ಡಿ ಅವರು ಬರೋಬ್ಬರಿ 300 ಮತಗಳನ್ನ ಪಡೆದುಕೊಂಡಿದ್ದಾರೆ. ಈ ಮೂಲಕ ಎನ್ಡಿಎ ಅಭ್ಯರ್ಥಿಯಾಗಿರುವಂತಹ ಸಿಪಿ ರಾಧಾಕೃಷ್ಣನ್ ಅವರಿಗೆ 452 ಮತಗಳ ಭರ್ಜರಿ ಗೆಲುವು ಸಿಕ್ಕಿದೆ. ಇನ್ನು ಈ ಕಡೆ ಇಂಡಿ ಕೂಟದ ನ್ಯಾಯಾಧೀಶ ಸುದರ್ಶನ್ ರೆಡ್ಡಿ ಅವರಿಗೆ 300 ಮತಗಳು ಬಂದಿದ್ದವು. ಮಿತ್ರ ಪಕ್ಷಗಳು ಇಲ್ಲಿ ಅವರಿಗೆ ಸಾಥ್ ಕೊಡಲಿಲ್ಲ. ಇದಕ್ಕಿಂತ ಹೆಚ್ಚು ಮತಗಳು ಅವರಿಗೆ ಸಿಗಬೇಕಾಗಿತ್ತು. ಇಂಡಿ ಒಕ್ಕೂಟದಲ್ಲಿರುವ ಮತಗಳು ಬಂದಿದ್ರು 300ರಿಂದ 362 ಮತಗಳು ಅವರಿಗೆ ಸಿಗ್ತಾ ಇತ್ತು. ಆದರೆ ಹಲವು ಮಿತ್ರ ಪಕ್ಷಗಳು ಇಂಡಿ ಜೊತೆ ಗುರುತಿಸಿಕೊಂಡವರು ತಟಸ್ಥವಾಗಿಡಿದ್ರು. ಅವರು ಯಾರು ಕೂಡ ಮತದಾನ ಪ್ರಕ್ರಿಯೆಯಲ್ಲಿ ಭಾಗಿಯಾಗಲಿಲ್ಲ. ಬಿಜು ಜನತಾದಳದವರು, ಕೆಎಸ್ಆರ್ ನೇತೃತ್ವದ ಪಾರ್ಟಿಯವರು, ಹಾಗೆಯೇ ಶಿರೋಮಣಿ ಅಕಾಲಿ ದಳದವರು, ಆಮ್ ಆದ್ಮಿ ಪಾರ್ಟಿಯವರು ಚುನಾವಣೆ ಪ್ರಕ್ರಿಯೆಯಿಂದ ದೂರ ಉಳಿದರು. ಇನ್ನ ಅಡ್ಡ ಮತದಾನ, ಇದರ ಬಗ್ಗೆ ಮಾತಾಡಲೇಬೇಡಿ. ಫೈನಲಿ 17ನೇ ಉಪರಾಷ್ಟ್ರಪತಿಯಾಗಿ ಸಿಪಿ ರಾಧಾಕೃಷ್ಣನ್ ಅವರು ಆಯ್ಕೆಯಾಗಿದ್ದಾರೆ. ವಿಪಕ್ಷದ 15 ಸಂಸದರ ಮತಗಳು ಅಮಾನ್ಯವಾಗಿದೆ. ನಿಗದಿಗಿಂತ 25 ಅಧಿಕ ಮತ ಪಡೆದಿದ್ದಾರೆ ಸಿಪಿ ರಾಧಾಕೃಷ್ಣನ್ ಅವರು. ಲೆಕ್ಕಾಚಾರದಂತೆ ಎನ್ಡಿಎಗೆ 427 ಮತಗಳು ಬೀಳಬೇಕಾಗಿತ್ತು. ಆದರೆ ಸಿಪಿ ರಾಧಾಕೃಷ್ಣನ್ ಅವರಿಗೆ ಸಿಕ್ಕಿದ್ದು 452 ಮತಗಳು. ಇದರಲ್ಲಿ ವಿರೋಧ ಪಕ್ಷದ ಸಂಸದರ ಒಟ್ಟು 15 ಮತಗಳು ಅಮಾನ್ಯವಾಗಿದೆ. ಸಂಸದರ ಮತಗಳು ಅಮಾನ್ಯ ಆಗುತ್ತೆ ಅಂತಂದ್ರೆ ನೋಡಿ ನೀವು,
ಮತದಾನದ ಜಾಗೃತಿಯನ್ನ, ಮತದಾನ ಪ್ರಕ್ರಿಯೆ ಹೇಗಿರುತ್ತೆ ಅಂತ ಜನಪ್ರತಿನಿಧಿಗಳಿಗೆ ಹೇಳ್ಕೊಡ್ಬೇಕಾದಂತ ಪರಿಸ್ಥಿತಿ ಬಂದಿದೆ. ಯಾಕೆ ಅಮಾನ್ಯ ಆಗುತ್ತೆ? ಇದೆಲ್ಲವನ್ನೂ ಕೂಡ ನಾವು ಗಮನಿಸಬೇಕಾಗುತ್ತೆ ಅನ್ನೋದನ್ನ ನಾವು ನೋಡ್ತಾ ಹೋಗೋಣ. ಎನ್ಡಿಎಗೆ ಒಟ್ಟು ಬಂದಿರುವ ಮತಗಳು 452. ಬಿಜೆಪಿ ನೇತೃತ್ವದ ಎನ್ಡಿಎ, ಈ ಎನ್ಡಿಎ ಒಟ್ಟು 452 ಮತಗಳನ್ನ ಗಳಿಸಿರುವಂತದ್ದು. ಈ ಕಡೆ ಇಂಡಿ ಒಕ್ಕೂಟದ ಅಭ್ಯರ್ಥಿಗೆ 300 ಮತಗಳು ಬಂದಿದೆ. ಉಪರಾಷ್ಟ್ರಪತಿ ಚುನಾವಣೆಯನ್ನ ಈ ಮೂಲಕ ಎನ್ಡಿಎ ಅಧಿಕೃತವಾಗಿ ಗೆದ್ದು ಬೀಗಿದೆ. ವೀಕ್ಷಕರೇ, ಲಾಸ್ಟ್ ಟೈಮ್ ಧನ್ಕರ್ ಅವರು 30 ವರ್ಷಗಳಲ್ಲೇ ಅತ್ಯಂತ ಹೆಚ್ಚು ಮತಗಳನ್ನ ಪಡೆದು ದಾಖಲೆಯನ್ನ ಬರೆದಿದ್ರು. ಧನ್ಕರ್ ಅವರಿಗೆ ಬಂದಿದ್ದು 528 ಮತಗಳು. ಅವರ ಎದುರಾಳಿಯಾಗಿದ್ದು ಕಾಂಗ್ರೆಸ್ನ ಮಾರ್ಗರೆಟ್ ಆಳ್ವಾವ್, ಅವರಿಗೆ ಸಿಕ್ಕಿದ್ದು ಕೇವಲ 182 ಮತಗಳು. ಆದ್ರೆ ಈ ಸಾರಿ ನೋಡಿ, 452 ಮತಗಳನ್ನ ಸಿಪಿ ರಾಧಾಕೃಷ್ಣನ್ ಪಡೆದಿದ್ದಾರೆ. ಈ ಕಡೆ ಇಂಡಿ ಒಕ್ಕೂಟದ ಸುದರ್ಶನ್ ರೆಡ್ಡಿ ಅವರು ಬರೋಬ್ಬರಿ 300 ಮತಗಳನ್ನ ಪಡೆದುಕೊಂಡಿದ್ದಾರೆ. ಈ ಮೂಲಕ ಎನ್ಡಿಎ ಅಭ್ಯರ್ಥಿಯಾಗಿರುವಂತಹ ಸಿಪಿ ರಾಧಾಕೃಷ್ಣನ್ ಅವರಿಗೆ 452 ಮತಗಳ ಭರ್ಜರಿ ಗೆಲುವು ಸಿಕ್ಕಿದೆ. ಇನ್ನು ಈ ಕಡೆ ಇಂಡಿ ಕೂಟದ ನ್ಯಾಯಾಧೀಶ ಸುದರ್ಶನ್ ರೆಡ್ಡಿ ಅವರಿಗೆ 300 ಮತಗಳು ಬಂದಿದೆ. ಮಿತ್ರ ಪಕ್ಷಗಳು ಇಲ್ಲಿ ಅವರಿಗೆ ಸಾಥ್ ಕೊಡಲಿಲ್ಲ. ಇದಕ್ಕಿಂತ ಹೆಚ್ಚು ಮತಗಳು ಅವರಿಗೆ ಸಿಗಬೇಕಾಗಿತ್ತು. ಇಂಡಿ ಒಕ್ಕೂಟದಲ್ಲಿರುವ ಮತಗಳು ಬಂದಿದ್ರು 300ರಿಂದ 362 ಮತಗಳು ಅವರಿಗೆ ಸಿಗ್ತಾ ಇತ್ತು. ಆದರೆ ಹಲವು ಮಿತ್ರ ಪಕ್ಷಗಳು ಇಂಡಿ ಜೊತೆ ಗುರುತಿಸಿಕೊಂಡವರು ತಟಸ್ಥವಾಗಿಡಿದ್ರು. ಅವರು ಯಾರು ಕೂಡ ಮತದಾನ ಪ್ರಕ್ರಿಯೆಯಲ್ಲಿ ಭಾಗಿಯಾಗಲಿಲ್ಲ. ಬಿಜು ಜನತಾದಳದವರು, ಕೆಎಸ್ಆರ್ ನೇತೃತ್ವದ ಪಾರ್ಟಿಯವರು, ಹಾಗೇನೆ ಶಿರೋಮಣಿ ಅಕಾಲಿ ದಳದವರು, ಆಮ್ ಆದ್ಮಿ ಪಾರ್ಟಿಯವರು ಚುನಾವಣೆ ಪ್ರಕ್ರಿಯೆಯಿಂದ ದೂರ ಉಳಿದ್ರು. ಇನ್ನ ಅಡ್ಡ ಮತದಾನ, ಇದರ ಬಗ್ಗೆ ಮಾತಾಡಲೇಬೇಡಿ. ಫೈನಲಿ 17ನೇ ಉಪರಾಷ್ಟ್ರಪತಿಯಾಗಿ ಸಿಪಿ ರಾಧಾಕೃಷ್ಣನ್ ಅವರು ಆಯ್ಕೆಯಾಗಿದ್ದಾರೆ. ವಿಪಕ್ಷದ 15 ಸಂಸದರ ಮತಗಳು ಅಮಾನ್ಯವಾಗಿದೆ. ನಿಗದಿಗಿಂತ 25 ಅಧಿಕ ಮತ ಪಡೆದಿದ್ದಾರೆ ಸಿಪಿ ರಾಧಾಕೃಷ್ಣನ್ ಅವರು. ಲೆಕ್ಕಾಚಾರದಂತೆ ಎನ್ಡಿಎಗೆ 427 ಮತಗಳು ಬೀಳಬೇಕಾಗಿತ್ತು. ಆದರೆ ಸಿಪಿ ರಾಧಾಕೃಷ್ಣನ್ ಅವರಿಗೆ ಸಿಕ್ಕಿದ್ದು 452 ಮತಗಳು. ಇದರಲ್ಲಿ ವಿರೋಧ ಪಕ್ಷದ ಸಂಸದರ ಒಟ್ಟು 15 ಮತಗಳು ಅಮಾನ್ಯವಾಗಿದೆ. ಸಂಸದರ ಮತಗಳು ಅಮಾನ್ಯ ಆಗುತ್ತೆ ಅಂತಂದ್ರೆ ನೋಡಿ ನೀವು, ಮತದಾನದ ಜಾಗೃತಿಯನ್ನ, ಮತದಾನ ಪ್ರಕ್ರಿಯೆ ಹೇಗಿರುತ್ತೆ ಅಂತ ಜನಪ್ರತಿನಿಧಿಗಳಿಗೆ ಹೇಳ್ಕೊಡ್ಬೇಕಾದಂತ ಪರಿಸ್ಥಿತಿ ಬಂದಿದೆ. ಯಾಕೆ ಅಮಾನ್ಯ ಆಗುತ್ತೆ? ಇದೆಲ್ಲವನ್ನೂ ಕೂಡ ನಾವು ಗಮನಿಸಬೇಕಾಗುತ್ತೆ ಅನ್ನೋದನ್ನ ನಾವು ನೋಡ್ತಾ ಹೋಗೋಣ. ಎನ್ಡಿಎಗೆ ಒಟ್ಟು ಬಂದಿರುವ ಮತಗಳು 452. ಬಿಜೆಪಿ ನೇತೃತ್ವದ ಎನ್ಡಿಎ, ಈ ಎನ್ಡಿಎ ಒಟ್ಟು 452 ಮತಗಳನ್ನ ಗಳಿಸಿರುವಂತದ್ದು. ಈ ಕಡೆ ಇಂಡಿ ಒಕ್ಕೂಟದ ಅಭ್ಯರ್ಥಿಗೆ 300 ಮತಗಳು ಬಂದಿದೆ. ಉಪರಾಷ್ಟ್ರಪತಿ ಚುನಾವಣೆಯನ್ನ ಈ ಮೂಲಕ ಎನ್ಡಿಎ ಅಧಿಕೃತವಾಗಿ ಗೆದ್ದು ಬೀಗಿದೆ. ವೀಕ್ಷಕರೇ, ಲಾಸ್ಟ್ ಟೈಮ್ ಧನ್ಕರ್ ಅವರು 30 ವರ್ಷಗಳಲ್ಲೇ ಅತ್ಯಂತ ಹೆಚ್ಚು ಮತಗಳನ್ನ ಪಡೆದು ದಾಖಲೆಯನ್ನ ಬರೆದಿದ್ರು. ಧನ್ಕರ್ ಅವರಿಗೆ ಬಂದಿದ್ದು 528 ಮತಗಳು. ಅವರ ಎದುರಾಳಿಯಾಗಿದ್ದು ಕಾಂಗ್ರೆಸ್ನ ಮಾರ್ಗರೆಟ್ ಆಳ್ವಾವ್, ಅವರಿಗೆ ಸಿಕ್ಕಿದ್ದು ಕೇವಲ 182 ಮತಗಳು. ಆದ್ರೆ ಈ ಸಾರಿ ನೋಡಿ, 452 ಮತಗಳನ್ನ ಸಿಪಿ ರಾಧಾಕೃಷ್ಣನ್ ಪಡೆದಿದ್ದಾರೆ. ಈ ಕಡೆ ಇಂಡಿ ಒಕ್ಕೂಟದ ಸುದರ್ಶನ್ ರೆಡ್ಡಿ ಅವರು ಬರೋಬ್ಬರಿ 300 ಮತಗಳನ್ನ ಪಡೆದುಕೊಂಡಿದ್ದಾರೆ. ಈ ಮೂಲಕ ಎನ್ಡಿಎ ಅಭ್ಯರ್ಥಿಯಾಗಿರುವಂತಹ ಸಿಪಿ ರಾಧಾಕೃಷ್ಣನ್ ಅವರಿಗೆ 452 ಮತಗಳ ಭರ್ಜರಿ ಗೆಲುವು ಸಿಕ್ಕಿದೆ. ಇನ್ನು ಈ ಕಡೆ ಇಂಡಿ ಕೂಟದ ನ್ಯಾಯಾಧೀಶ ಸುದರ್ಶನ್ ರೆಡ್ಡಿ ಅವರಿಗೆ 300 ಮತಗಳು ಬಂದಿದೆ. ಮಿತ್ರ ಪಕ್ಷಗಳು ಇಲ್ಲಿ ಅವರಿಗೆ ಸಾಥ್ ಕೊಡಲಿಲ್ಲ. ಇದಕ್ಕಿಂತ ಹೆಚ್ಚು ಮತಗಳು ಅವರಿಗೆ ಸಿಗಬೇಕಾಗಿತ್ತು. ಇಂಡಿ ಒಕ್ಕೂಟದಲ್ಲಿರುವ ಮತಗಳು ಬಂದಿದ್ರು 300ರಿಂದ 362 ಮತಗಳು ಅವರಿಗೆ ಸಿಗ್ತಾ ಇತ್ತು. ಆದರೆ ಹಲವು ಮಿತ್ರ ಪಕ್ಷಗಳು ಇಂಡಿ ಜೊತೆ ಗುರುತಿಸಿಕೊಂಡವರು ತಟಸ್ಥವಾಗಿಡಿದ್ರು. ಅವರು ಯಾರು ಕೂಡ ಮತದಾನ ಪ್ರಕ್ರಿಯೆಯಲ್ಲಿ ಭಾಗಿಯಾಗಲಿಲ್ಲ. ಬಿಜು ಜನತಾದಳದವರು, ಕೆಎಸ್ಆರ್ ನೇತೃತ್ವದ ಪಾರ್ಟಿಯವರು, ಹಾಗೇನೆ ಶಿರೋಮಣಿ ಅಕಾಲಿ ದಳದವರು, ಆಮ್ ಆದ್ಮಿ ಪಾರ್ಟಿಯವರು ಚುನಾವಣೆ ಪ್ರಕ್ರಿಯೆಯಿಂದ ದೂರ ಉಳಿದ್ರು. ಇನ್ನ ಅಡ್ಡ ಮತದಾನ, ಇದರ ಬಗ್ಗೆ ಮಾತಾಡಲೇಬೇಡಿ. ಫೈನಲಿ 17ನೇ ಉಪರಾಷ್ಟ್ರಪತಿಯಾಗಿ ಸಿಪಿ ರಾಧಾಕೃಷ್ಣನ್ ಅವರು ಆಯ್ಕೆಯಾಗಿದ್ದಾರೆ. ವಿಪಕ್ಷದ 15 ಸಂಸದರ ಮತಗಳು ಅಮಾನ್ಯವಾಗಿದೆ. ನಿಗದಿಗಿಂತ 25 ಅಧಿಕ ಮತ ಪಡೆದಿದ್ದಾರೆ ಸಿಪಿ ರಾಧಾಕೃಷ್ಣನ್ ಅವರು. ಲೆಕ್ಕಾಚಾರದಂತೆ ಎನ್ಡಿಎಗೆ 427 ಮತಗಳು ಬೀಳಬೇಕಾಗಿತ್ತು.
ಆದರೆ ಸಿಪಿ ರಾಧಾಕೃಷ್ಣನ್ ಅವರಿಗೆ ಸಿಕ್ಕಿದ್ದು 452 ಮತಗಳು. ಇದರಲ್ಲಿ ವಿರೋಧ ಪಕ್ಷದ ಸಂಸದರ ಒಟ್ಟು 15 ಮತಗಳು ಅಮಾನ್ಯವಾಗಿದೆ. ಸಂಸದರ ಮತಗಳು ಅಮಾನ್ಯ ಆಗುತ್ತೆ ಅಂತಂದ್ರೆ ನೋಡಿ ನೀವು, ಮತದಾನದ ಜಾಗೃತಿಯನ್ನ, ಮತದಾನ ಪ್ರಕ್ರಿಯೆ ಹೇಗಿರುತ್ತೆ ಅಂತ ಜನಪ್ರತಿನಿಧಿಗಳಿಗೆ ಹೇಳ್ಕೊಡ್ಬೇಕಾದಂತಹ ಪರಿಸ್ಥಿತಿ ಬಂದಿದೆ. ಯಾಕೆ ಅಮಾನ್ಯ ಆಗುತ್ತೆ? ಇದೆಲ್ಲವನ್ನೂ ಕೂಡ ನಾವು ಗಮನಿಸಬೇಕಾಗುತ್ತೆ.